ಆದರೆ ಎಲ್ಲರೂ ಕಲಾವಿದರು ಮುಗಿಮುಟನು ಇದ್ದವರಿಗೆ ಹರಿಸಿ ಆರೈಸಿ ಚಪ್ಪಾಳೆ ತಟ್ಟು ಹೋಗೋರೆ ನಿಜವಾದ ದೇವರಿಗಿಂತ ಅವರೇ ನಮ್ಮ ಕಣ್ಣಿಗೆ ಕಾಣುವ ದೇವರಂದರೆ ಇವರೇ ಅಭಿಮಾನಿಗಳೇ. ಒಂದು ಊರಲ್ಲಿ ಆಗರ್ಭ ಶ್ರೀಮಂತನಿದ್ದ. ಎಷ್ಟು ಶ್ರೀಮಂತನಂದರೆ ಇಡೀ ರಾಜ್ಯವನ್ನೇ ಕೊಂಡುಕೊಳ್ಳುವಷ್ಟು ಶ್ರೀಮಂತ. ಆತನ ಮನೆಯ ಬಾಗಿಲುಗಳು ಬಂಗಾರ. ಆತನ ಎಲ್ಲರೂ ಟೈಲ್ಸ್ಗೆಲ್ಲ ಹಾಕಿದರೆ ಆತ ಬಂಗಾರನೇ ಹಾಕಿದ್ದ ಮನೆಗೆ, ಅಷ್ಟು ಶ್ರೀಮಂತ. ಆತ ಒಂದು ಮುದ್ದಾದ ನಾಯಿಯನ್ನು ಸಾಕಿದ್ದ. ಏನು ಹೇಳ್ರಿ? ನಾಯಿ ಸಾಕಿದ್ದ. ಅದು ಒಂದು ದಿನ ಕಳೆದು ಹೋಗ್ಬಿಡ್ತು. ನಾಯಿ ಕಳೆದು ಹೋದಾಗ ಇಡೀ ಆಳು ಕಾಳುಗಳನ್ನು ಹಚ್ಚಿ ಇಡೀ ಊರನ್ನು ಹುಡುಕಿಸ್ತಾನೆ, ನಾಯಿ ಸಿಗಲ್ಲ. ಮರುದಿನ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಮಾಡಿಸ್ತಾನೆ, ನಾನು ಇಷ್ಟಪಟ್ಟ ನಾಯಿ, ನಾನು ಮುದ್ದಾದ ಸಾಕಿದ ನಾಯಿ ಕಾಣೆಯಾಗಿ ಹೋಗಿಬಿಟ್ಟಿದೆ, ಇದನ್ನು ಯಾರು ಹುಡುಕಿ ಕೊಡ್ತೀರಿ ಅವರಿಗೆ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ಕೊಡ್ತೀನಿ ಅಂದ. ಎದಕ್ಕಾಗಿ? ನಾಯಿಗಾಗಿ. ಆತ ಮಲಗಿರೋ ಸಂದರ್ಭದಲ್ಲಿ ಅವನಿಗೆ ಫೋನ್ ಬರುತ್ತೆ ಬೆಳಗಿನ ಜಾವ, ಮಹಾಸ್ವಾಮಿ ಪತ್ರಿಕೆಯಲ್ಲಿ ಓದಿದ್ದೇವೆ ನಿಮ್ಮ ನಾಯಿನ ಕಳ್ಕೊಂಡಿದ್ದೀರಾ. ಹೌದು ಸ್ವಾಮಿ, 5 ದಿನ ಹೊತ್ತಾಯಿತು, ನಾಯಿ ಇಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ, ಊಟ ಇಲ್ಲ, ನಿದ್ದೆ ಇಲ್ಲ, ನೀರಡಿಕಿಲ್ಲ, ಕೇವಲ ಒಂದು ನಾಯಿಗಾಗಿ. ಆತ ಹೇಳ್ತಾನೆ, ಮಹಾಸ್ವಾಮಿ ನಿಮ್ಮ ನಾಯಿ ನಮ್ಮ ಹತ್ರ ಇದೆ ಅಂದ. ಎಲ್ಲಿದೆ ಅಂದ. ಲಕ್ಷ ಕೊಟ್ಟು ಕೇಳಿ, ನಿಮ್ಮ ಮನೆಯಿಂದ 30 ಮೈಲಿ ಅಂತರದಿರುವ ನಮ್ಮ ವೃದ್ಧಾಶ್ರಮಕ್ಕೆ ಅಂದರೆ ಅನಾಥಾಶ್ರಮಕ್ಕೆ ನಿಮ್ಮ ನಾಯಿ ಬಂದಿದೆ. ಗಾಬ ಬಿಟ್ರಿ. ಅಲ್ಲೇಕು ಬಂತು ಅಂದಿವ. ಸ್ವಾಮಿ ನಿಮ್ಮ ಮನೆಯಿಂದ 30 ಮೈಲಿ ಅಂತರದಿರುವ ನಮ್ಮ ವೃದ್ಧಾಶ್ರಮಕ್ಕೆ ನಿಮ್ಮ ನಾಯಿ ಬಂದಿದೆ. ನಿಮ್ಮ ನಾಯಿ ಬಂದು ಏನು ಮಾಡಿದೆ ಗೊತ್ತಾ ಅಂದ. ಏನು ಮಾಡಿದೆ? ಸ್ವತಃ ನಿಮ್ಮ ತಾಯಿಯ ಸೆರಗಿಗೆ ಚುಂಗಿಗೆ ಬಾಯಿ ಹಾಕಿ ಮನೆಗೆ ಬಾಯಿ ಎಂದು ಕರೆಯುತ್ತಿದೆ. ಸ್ವಾಮಿ 9 ತಿಂಗಳು ಹೊತ್ತೆತ್ತಿ ಮುತ್ತಿಕ್ಕಿ ಸಾಕಿ ಸಲಿವಿ ನಿಮಗೆ ಜನ್ಮ ಕೊಟ್ಟು ಜಗತ್ತನ್ನೇ ಪರಿಚಯ ಮಾಡಿಸಿಕೊಟ್ಟ ನಿಮ್ಮ ತಾಯಿಯ, ನೀವು ಸಾಕಿದ ಮೂಕ ಪ್ರಾಣಿ ನಿಮ್ಮ ತಾಯಿಯ ಸೆರಗಿಗೆ ಚುಂಗಿಗೆ ಬಾಯಿ ಹಾಕಿ ಮನೆಗೆ ಬಾಯಿ ಎಂದು ಮೂಕ ಪ್ರಾಣಿ ಅಳುತ್ತಿದೆ. ನೀವು ಬರಬಹುದು, ಬಂದು ನಿಮ್ಮ ನಾಯಿನ ಕರ್ಕೊಂಡು ಹೋಗ್ತಿರೋ? ತಿಳ್ಕೊಂಡ್ರಿ? ಅದಕ್ಕೆ ಎಲ್ಲರಿಗೂ ನಾನು ಮಕ್ಕಳಿಗೆ ಹೇಳ್ಕೊಳ್ಳೋದು ಇಷ್ಟೇ,